ಪಾರ್ಟ್ 2 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಮೊದಲೊಂದು ಮಾಡಿದ್ದು ಅದಂತೂ ನೋಡಿದಿರಿ, ಈಗ ಎರಡನೇ ಪಾರ್ಟ್ ಅದ. ಅಂತ ಅಲ್ಲಿಂದ ಬಂದ್ಗೂಡಲೇ ಎಲ್ಲರಿಗೂ ಸ್ವಲ್ಪ ಹಸೋದು ಹಂಗೆ ತಳ್ಕೊಂತ ಊಟ ಮಾಡ್ಬೇಕಂತ ಹೇಳಿ ಎಲ್ಲರೂ ತೆಗೆದ್ರ ಪರಾಳ, ಸಜ್ಜಿ ರೊಟ್ಟಿ, ಶೇಂಗಾ ಹೋಳಿಗೆ, ಯಾರ್ಯಾರೋ ಏನೇನೋ ತಂದಿರೋ ಅದನ್ನೆಲ್ಲ ಗೊಳೆ ಮಾಡಿ ಇದ್ರ ತೆಗೆದ ಯಾರೋ ಚನ್ಮೂರಿ ತಿನ್ನೋರು ತಿಂದರು, ಹೋಳಿಗೆ ತಿನ್ನೋರು ತಿಂದರು, ರಮೇಶ್ ಬೇಸನ್ ಉಂಡೆ ತಂದಿರು, ನಮ್ಮ ಇವರು ಸಜ್ಜಿ ರೊಟ್ಟಿ ತಂದರು. ಹಂಗೆ ಎಲ್ಲರೂ ಮಿಕ್ಸ್ ಮಾಡಿ ಏನು ತಂದ್ರೆ ಎಲ್ಲರೂ ತಂದು ಎಲ್ಲ ತಿನ್ನೋಕೆ ಚಾಲು ಮಾಡಿ ಮತ್ತು ಜಾಗ ಬಿಟ್ಟರು ಎಲ್ಲರೂ ಕೂಡಿ. ಟಿಪ್ಪುಗ ಅಕ್ಷಯಗ ಅಂದ್ರೆ ಮುಂದೆ ಹೋಗ್ರಪ್ಪ ಜರ ಹೋಗಿ ಬುಕ್ದು ರೂಮ್ದು ಬುಕ್ ಮಾಡ್ರಿ ಅಂತ ಇವ್ರು ನಮ್ಕಿಂತ ಹಿಂದೆ ಬಿದ್ದ ಹಿಂದಲ್ಲಿ ನೋಡಲ್ಲ ಹೆಂಗೆ ಬರೋದ ನೋಡ್ರಿ ಎಲ್ಲ. ನಾವು ಮುಂದೆ ಹೋಗಿರ್ತಾ ಹೆಲಿಕೆ ಆಯ್ತು ಅವ್ರು ನಮ್ಕಿಂತ ಹಿಂದದಾರೇನ, ಅದಕ್ಕೆ ಹುಡುಗರು ನಿಂತು ಅವ್ರನ್ನ ನೋಡ್ಕೊಂಡು ನಿಂತು ಬಿಟ್ಟಾರು. ಅದಕ್ಕೆ ಸಿಟ್ಟಿಗೆದ್ದು ಎಲ್ಲರೂ ಕೂಡಿ ದೀಪನ ಕೈಯಾಗ ಪಿಶವಿ ಕೊಡೋನು ಅವ್ನ ಮ್ಯಾಗ ಹೊರಸಂತ ಹೇಳಿ ಎಲ್ಲರೂ ಚಕ್ಕ ದೀಪನ ಕೈಯಾಗ ಪಿಶವಿ ಕೊಟ್ಟು ಕಿಶಂದು ಅವ್ನ ತಲೆ ಮ್ಯಾಗ ಒಂದು ಪಿಶವಿ ಕೊಟ್ಟು ಹೊರಸಾಕ ಹಚ್ಚಿರ್ ನೋಡಲ್ಲ ಹೆಂಗೆ ಮಾಟ ನೋಡ್ರಿ. ಇಸ್ಗೋರು ಅಂದ್ರೆ ಯಾರು ಇಸ್ಗೋರು ಅವ್ನ ಕಡೆ ಕೊಡಾಕತ್ ನೋಡಿ ಹೆಂಗೆ ತೊಗೊಂಡು ಒಬ್ಬ ಎಷ್ಟು ಹಿಡ್ಕೊಲತ್ತ ಅಲ್ಲಿಂದ ನಾವೊಂದು 1,500 ತಂದೆ ಅವನ ಪಾಪ ದೋನ್ಸ್ ಹಿಡ್ಕೊತ ಅದಾಗಲೇ ವಿನು ಹಿಡ್ಕೊಂಡು ಒಂದು ಪಾಶೆ ವಜ್ಜೆ ಆಗೈತಿ ಅದ. ಎಲ್ಲರಿಗೂ ನಡೆದು ಸುಸ್ತಾಯ್ತು. ಹಿಂದಗಡೆ ಇಲ್ಲಿ ನಮ್ಮ ಸುನೀಲ ಮತ್ತು ರಮೇಶನ ಮಗ ಮತ್ತು ರಮೇಶನ ಅಕ್ಷಯ ಬಸ್ಸು ಯಾರ್ಯಾರು ಹುಡುಗರು ಎಲ್ಲರೂ ಕೂಡ ಏನು ಮಾಡಿರೋರು ಒಂದು ಜಾಗ ನಿಂತ ರಿಸರ್ಚ್ಗೆ ಹೋಗಿ ಬಂದಪ್ಪ ಟಾಯ್ಲೆಟ್ಗೆ ಹೋಗಿ ಬಂದೇಳಿ ಸ್ಟಾಪ್ ಮಾಡಿಬಿಟ್ರಿ ಎಲ್ಲರೂ. ಅದಕ್ಕೆ ಒಂದು 10-15 ನಿಮಿಷ ಅಲ್ಲೇ ರೆಸ್ಟ್ ಮಾಡಿ ಎಲ್ಲರೂ ಕೂತ ಅಲ್ಲೇ ರೋಡ್ ಇತ್ತು ಮಗಲಾಗ, ಅಲ್ಲೇ ಟಾಯ್ಲೆಟ್ ಬಾತ್ರೂಮ್ ಎರಡದ್ದು ಎಲ್ಲ ರೆಸ್ಟ್ ಮಾಡ್ಕೊಂಡು ಒಂದು 10 ನಿಮಿಷ ಕೂತು ಏನೇನು ಮುಗಿಸ್ಕೊಂಡು ಮತ್ತು ಅಲ್ಲಿಂದ ಎಲ್ಲ ಜಾಗ ಕೇಳಬೇಕಂತ ಕೂತ್ಬಿಟ್ಟಿರು. ಪಮ್ಮು ಮತ್ತು ದತ್ತ ಕೂಡಿ ಅವ್ರೆಲ್ಲರಿಗಿಂತ ಒಂದು ಸ್ವಲ್ಪ ಅವ್ರಿಗೆ ಜರ ಜಾಸ್ತಿ ದನವಾಗಿದ್ದು, ಅದ್ರ ಸಂಬಂಧ ಜಾಗ ಕುತ್ಕೋತ ಬರತ್ತಿರೋರ ಅವ್ರು ನೀ ಎಳಪ ಅನ್ಕೋತಂಗೆ ಮಾಡ್ಕೊತ ಸಂಭಾಳಿಸ್ಕೊಂಡು ಹಂಗೆ ಎಲ್ಲ ಹುಡುಗರ ಸಮಾಧಾನಲೇ ಕರ್ಕೊಂಡು ಬಂದು ದಂಡಿಗೆ ಹಚ್ಚಿ ಒಟ್ಟು ಸಮಾಧಾನ ಎಲ್ಲರೂ ಕೂಡಿ ಮುಂದೆ ಹೋಗಿಬಿಟ್ರು. ಈಗ ಆಯ್ತು ಕೇಳತ್ತಂಗಪ್ಪಲ ಫೋನ್ ಹಚ್ಚ ಕೇಳ್ತಾನೆ ಹೊಡಿಬೇಡಪ್ಪ ನೀ ಕೇಳತ್ತಂಗಪ್ಪಲ ಈಗ ಫೋನ್ ಹಚ್ಚಿ ನಾನು ಕೇಳ್ತಂಗಪ್ಪಲ ಸರಿ ತಗೋ ಕೇಳ್ತು ಅವನಿಗೆ. ಹಾಂ ಆಯ್ತು ಹೇಳ್ತೀನಿ ಹಂಗೆ ರೆಸ್ಟ್ ಇದ್ದ ಟೈಮ್ದಾಗ ಜರ ಆನಂದ್ ಮಳೆಯವರ ಹಂಗೆ ಅವ್ರ ರಮೇಶ್ ನನ್ನ ಹುಡುಗನ ಜೋಡ ಟೈಮ್ ಪಾಸ್ ಮಾಡ್ಕೋತ ಆಟ ಆಡ್ಕೋತ ಹಂಗೆ ಎಲ್ಲರೂ ಟೈಮ್ ಪಾಸ್ ಮಾಡ್ಕೋತ ಒಂದು 10-15-20 ನಿಮಿಷ ಎಲ್ಲರೂ ಅಲ್ಲೇ ಕೂತ ಎಂಜಾಯ್ಮೆಂಟ್ ಮಾಡಿದ್ರು ಎಲ್ಲರೂ ಕೂಡಿ. ಹಂಗೆ ಮುಂದೆ ಬಂದ್ಬಿಡ್ಲಿ ಅಲ್ಲೊಂದು ಪೈಪ್ ಬಿಟ್ಟು ನೀರಿಂದ ಅದು ಎದಕ್ಕೆ ಬಿಟ್ಟಾರ ಗೊತ್ತಿಲ್ಲ, ಕರೆ ಹುಡುಗರೆಲ್ಲ ಕೈಕಾಲು ತಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕಾಲು ತಂಪದು ಎಲ್ಲರೂ. ಅವ್ರು ಬಹುಶಃ ಏನೋ ರೋಡ್ದಾಗ ನಡೆಯೋರಿಗೆಲ್ಲ ಕಾಲು ತಂಪಾಗತ್ತೆ ಹೇಳಿ ಇದನ್ನು ಬಿಟ್ಟರು ಎದಕ್ಕೆ ಬಿಟ್ಟರು ಗೊತ್ತಾಗಲಿಲ್ಲ. ಆದರೂ ಎಲ್ಲರೂ ಕೈಕಾಲು ತೊಗೊಂಡು ಜರ ತಂಪು ಅನಿಸ್ತು. ಹಂಗೆ ರೋಡ್ ಮ್ಯಾಗ ನಡ್ಕೊತ ಹೋಗ್ತಿನಾಗ ಎಲ್ಲರಿಗೂ ಚಂದ ಅನಿಸ್ತದ. ಅಟ ಮ್ಯಾಟ್ ಭೀ ಹೆಚ್ಚು ಗ್ರೀನ್ ಮ್ಯಾಟ, ಅದ್ರ ಭೀ ಸ್ವಲ್ಪ ಕಾಲು ತಂಪದ. ಹಂಗೆ ನಡ್ಕೊತ ಕೂತ್ನಾಗ ಗುಡ್ಡ ಪಿಡ್ಡ ಸೈಡ್ ಎಷ್ಟು ಚಂದ ಎಲ್ಲ ಕೂಡಿ ಗಿಡಗಳ ಹಚ್ಚ ಹಸಿರು ಎಲ್ಲರಿಗೂ ನೋಡೋಕೆ ಚಂದ ಅನ್ಸಕೈತೆ. ಹಂಗಾಗಿ ಸ್ವಲ್ಪ ಟೈಮ್ ಪಾಸ್ ಆಯ್ತು. ಅಟ್ಟನ್ ಬ್ಯಾಸರ ಏನು ಬರಂಗಿಲ್ಲ, ಹಾದಿಮ್ಯಾಗ ಹೋಗುತ್ನಾಗ ಚಂದ ಅನ್ಸೈತಿ. ಬರ್ರಿ
ಎಲ್ಲರೂ ಕೂಡಿ ಒಂದು ಹಂತಕ್ಕೆ ಬಂದಂಗೆ ಮಾಡಿದ್ವಿ ನಾವೀಗ ಚಟಪಟ ಒಂದು 75% ಅಂತೂ ನಡೆದು ಮುಗೀತು. ಇನ್ನೊಂದು ಜರ ರೆಸ್ಟ್ ಮಾಡ್ತಾನೆ ಅನ್ನಕತ್ರ ಹುಡುಗರೆಲ್ಲ ಕೂಡಿ. ಅದ್ರ ಸಂಬಂಧ ಇಲ್ಲೇ ರೋಡ್ ಸೈಡ ಒಂದು ಸ್ವಲ್ಪ ಅಲ್ಲೇ ಲಾಸ್ಟ್ ಮಣ್ಕಾಲು ಹಚ್ಚಿ ಏನು ಇರ್ತಾರೆ ನೋಡು ಅಲ್ಲಿ ಏನು ಬೆಳ್ಕೊಂಡಿದ್ದೆಲ್ಲ ಇರೋಕೆ ಅದ್ರ ಸಮೀಪ ಬಂದಿದ್ದು ನಾವೀಗ. ಅದಕ್ಕೆ ಎಲ್ಲರೂ ಒಂದು ರೆಸ್ಟ್ ಮಾಡಪ್ಪ ಮತ್ತೊಂದು ಜರ ಮುಂದೆ ಹೋಗೋಣ ಅಂತ ಹೇಳಿ ಒಬ್ರು ಎಲ್ಲರೂ ರೆಸ್ಟ್ ತೊಗೊಂಡು ಕೂತು ನೀರು ಕುಡಿಯೋರು ನೀರು ಕುಡಿದ್ರು, ಮಾತಾಡಿ ಟೈಮ್ ಪಾಸ್ ಮಾಡೋರು ಟೈಮ್ ಪಾಸ್ ಮಾಡಿದ್ರು. ಹಂಗೆ ನಮ್ಮ ಇವರು ಯಾರು ಅವರು ದತ್ತಾತ್ರೇಯ ಅವರು ಆರಾಮ್ ಕೂತು ರೆಸ್ಟ್ ತೊಗೊಂಡ್ರು. ಸುನೀಲ, ನಂದಿ, ವಿನು ಮತ್ತು ನಮ್ಮ ಪುನೀತಲ್ಲ ಸಾರಿ ಅಭಿನವ್ ವಿಠಲ್ ಅಂತೂ ಒಳ್ಳೆ ಟೈಮ್ ಪಾಸ್. ಅವೇನು ಹೆಂಗೆ ಎನರ್ಜಿ ಬಾಯ್ ಫುಲ್ ಎಂಜಾಯ್ ಮಾಡ್ಕೊತ ಆರಾಮ ಮಸ್ತ್ ಇದ್ರು. ಅದನ್ನೆಲ್ಲ ಮುಗಿಸಿ ಹಂಗೆ ಮುಂದೆ ಹೊಂಟು ನಾವು. ಇದು ನೋಡ್ರಿ ನಮ್ದು ಎಲ್ಲರದು ಅಂದ್ರೆ ಒಂದು 15 ಯಾಕೆ ಮಣ್ಕಾಲು ಹಚ್ಚಿ ಇರಬೇಕಂತಾರೆ. ಯಾರು 6 ಇರೋರು ಇರ್ತಾರೋ, 5 ಇರೋರು ಇರ್ತಾರೋ, 11 ಇರೋರು ಇರ್ತಾರೋ, ಯಾರೋ ಭಾಳ ಇದು ಮಾಡಿ 25 ಭೀ ಇರ್ತಾರೋ, ಸ್ಟ್ರಾಂಗ್ ಇದ್ದಾರೋ 50 ಭೀ ಇರ್ತಾರೋ. ಅದಕ್ಕೆ ಇಲ್ಲಿ ನೀವು ಏನೋ ಅನ್ಕೊಂಡು ಕಿಸಿಂದ ಮೆಟ್ಟಲು ಇರೋದು ಇರ್ತೈತಿ. ಇಲ್ಲಿ ಮಣ್ಕಾಲು ಹಚ್ಚಿ ಇರಬೇಕಂತ ರೂಲ್ಸ್ ಐತಿ. ಅದೊಂದು ಏನೋ ಅವ್ರ ನಂಬಿಕೆ ಐತಿ. ಆ ಥರ ರೀತಿಯಿಂದ ಇಲ್ಲೆಲ್ಲರೂ ಇರೋಕ್ಕೆ ಟ್ರೈ ಮಾಡಿರು. ನಮ್ಮ ನಂದಿ, ವಿನು, ದತ್ತಾತ್ರೇಯ ನಾಯಕ, ಆನಂದ್ ಮಾಳಿಯನ್ನವರ ಮತ್ತು ವಿಠಲ್ ಮತ್ತು ಬಸು ಮತ್ತು ನಮ್ಮ ತೊಡ್ಕರ್ ಸುನಿಲ್ ಪಿನಿಲ್ ಎಲ್ಲ ಅವರ ಏರು ಕಾಣುತ್ತೆ. ಎಲ್ಲಿ ಕಾಣುವರತ್ತೆ ಒಳಗೆ ಅದು ಭೀ ಏನು ಮುಂದೆ ಹೋಗಿದಾರೆ ಕಾಣುತ್ತೆ ಅವ್ರ. ಮತ್ತು ನಮ್ಮ ಸುನಿಲ್ ಕೌಜಲ್ಗಿ, ದತ್ತಾತ್ರೇಯ ನಾಯಕ, ಪಮ್ಮು ಮತ್ತು ದೀಪು ಮಾತ್ರ ಹಿಂದೆ ನಿಂತು ಬಿಟ್ಟರು. ಅವ್ರ ನಮಗೆ ಆಗ್ತೈತೆ ಇಲ್ಲೋ ಏನು ಗ್ಯಾರಂಟಿ ಇಲ್ಲ ಹೇಳಿ ಆದರೂ ಒಂದು ಸಲ ಟ್ರೈ ಮಾಡ್ತಾರೆ ಕಾಣಿಸ್ತೈತಿ. ಅವರು ಮಾಡ್ತಾರೆ. ಯಾಕಂದ್ರೆ ಅಷ್ಟು ದೂರ ನಿಂತಾರೆ ಅಂದ್ಮೇಲೆ ಅವರು ಜರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇವ್ರು ದತ್ತ ಎಲ್ಲ ಇವರು ಮುಗಿಸ್ಕೊಂಡು ಕಿಶನ್ ಮ್ಯಾಗ ಬಂದರು. ಇನ್ನು ಉಳಿದ್ರು ಯಾರೋ ದೀಪು ಅವು ಭೀ ಕೂತ್ ಬಿಟ್ರಿ. ಅವು ಅದು ಎಷ್ಟು ಆಯ್ತು ಏರ್ತೀನಿ ಅಂತೇಳಿ ಛಲ ತೊಟ್ಟ ಒಟ್ಟು ಏರಕ್ಕೆ ಚಾಲೂ ಮಾಡಿದವು. ಅವ್ನು ಚಾಲೂ ಮಾಡಿ ಅವ್ರು ನೋಡ್ಕೊಂಡು ನಿಂತರೆ ನಮ್ಮ ಪಮ್ಮು ಮಾತ್ರ ಒಂದು ಸ್ವಲ್ಪ ನೋಡ್ಕೊಂಡು ನಿಂತಾರು. ದೀಪ ಏನು ಆರ್ಸ್ಕೊತ ಬರ್ತೀನಿ ಬರ ನೀನು ಪಾಠ ಬಾ. ಲಾಸ್ಟ್ಗೆ ಪಮ್ಮು ಭೀ ನಾನು ಏರ್ತೇನೆ ನೀವೆಲ್ಲ ಇರೋರು ನಾನು ಏರ್ತೇನೆ ಅಂಥೇಳಿ ಚಾಲೂ ಮಾಡಿಬಿಟ್ರು ಅವರು. ಹಂಗೆ ಸಣ್ಣಂಗೆ ಎಟ್ಟ ಆಯ್ತಟ್ಲ ಅವ್ರಿಗೆ ಎಷ್ಟು ನಿಗ್ತೈತಿಲ್ಲ ಅಷ್ಟ ಏರ್ಕೋತ ಮಾಡ್ಕೋತ ಬಂದ್ರೆ ಹಂಗೆ ಎಷ್ಟು 2-3 ಏರೋರು ಕಾಣತಿ. ಆಯ್ತು ಗುದ್ದಾಡಿ ಅವರು ಪ್ರಯತ್ನ ಮಾಡಿ ಏರ್ಸಿ ಕೈ ಮುಗಿದ ಎಂಡ ಹಚ್ಚಿ ಬಂದ್ಬಿಟ್ರೆ ಅವರು ಹಿಂಗೆ ಇರ್ತೈತಿ. ಮನುಷ್ಯನ ಛಲ ಮಾಡ್ರೆ ಎಲ್ಲ ಬೇಕಾದ್ರೆ ಮಾಡಕ್ಕೆ ನಡೀತೈತಿ. 550 ಪೆಂಟಲು ಅಯ್ಯೋ ಬೆಡ್ಕೋರು ಬಡಬಡ ಎಲ್ಲರೂ ಇದ್ರೊಳಗೆ ನಮ್ಮ ರಮೇಶ್ ಅನ್ನಾಗ ಒಂದು ಸ್ವಲ್ಪ ತ್ರಾಸ ಆಯ್ತು. ಯಾಕಂದ್ರೆ ಹುಡುಗನ ಕೈ ಆಗಿತ್ತಲ್ರಿ. ಇದ್ರ ಸಂಬಂಧ ಒಂದು ಜರ ಸ್ವಲ್ಪ ಅವ್ರಿಗೆ ಪಾಪ ಮೈ ಕೈ ಜರ ನೋವು ಜಾಸ್ತಿ ಆಗ್ತವೆ. ಯಾಕಂದ್ರೆ ಹೊತ್ಕೊಂಡು ಇರ್ಬೇಕಲ್ಲ, ನಾವು ಒಬ್ರಿಗೆ ಇರೋಕೆ ತ್ರಾಸ ಆಗ್ತಿರ್ತೈತಿ. ಅಂತೂ ಇಂತೂ ಮುಗಿಸಿ ಲಾಸ್ಟ್ ಫೈನಲ್ಗೆ ಬಂದು ಎಲ್ಲರೂ ಕೈ ಹೊಡ್ಸತ್ರು. ಎಲ್ಲರೂ ಕೈ ಮುಗಿದು ಆಶೀರ್ವಾದ ತೊಗೊಂಡು ತಿರುಪತಿಗೆ ಎಂಡಿಂಗ್ ಪಾಯಿಂಟ್ಗಳಿವೆಲ್ಲ ಎಂಡಿಂಗ್ ಪಾಯಿಂಟ್ ಬಂದ ಕೈ ಮುಗಿದ ಮೆಟ್ಟಲಿಗೆಲ್ಲ ಮುಗಿದ ಕಿಸಿಂದ ನಾವು ತಿರುಮಲ ಸನೆ ಮಾಡಿಬಿಟ್ಟು ಮ್ಯಾಗ ಹಂಗೆ ನಾವಿಲ್ಲಿ ತಿರುಮಲ ಸನಿಗೆ ಬಂದ ಕಿಸಿಂದ ಮ್ಯಾಗ ನಾವು ಏನು ತೆಳಗೇನು ಲಗೇಜ್ ಇಟ್ಟಿದ್ದಲ್ಲ, ಲಗೇಜ್ ಬ್ಯಾಗ್ಗಳೆಲ್ಲ ನಾವು ಆ ಬ್ಯಾಗ್ಗಳು ತೆಳಗಿಟ್ಟಿದ್ದು ಡೈರೆಕ್ಟಾಗಿ ಅವು ಬಂದು ಇಲ್ಲಿ ಜಮಾ ಆಗ್ತಾವೆ. ಇಲ್ಲಿಂದ ನಾವೆಲ್ಲ ಏನು ಮಾಡಬೇಕು, ಅವ್ರು ಏನೊಂದು ಟೋಕನ್ ಕೊಟ್ಟಿರ್ತಾರಲ್ಲ, ಟೋಕನ್ ತಂದ ಇವ್ರಿಗೆ ತೋರಿಸ್ಬೇಕು. ಇವ್ರು ತೋರಿಸಿ ಆ ಟೋಕನ್ ತೋರಿಸ್ಬಿಡ್ಲಿ ನಮಗೆ ನಮ್ಮ ಬ್ಯಾಗ್ಗಳೆಲ್ಲ ಹೊಳೆ ಕೊಡ್ತಾರೆ. ರೂಮ್ ಹೋಗೋದು ಕಟಿಂಗ್ ಮಾಡ್ಕೊಂಡು ಹೋಗಿ ಜಾಗ ಮಾಡೋದು. ಹಾಂ ಹೋಗ್ಬೇಕಲ್ಲೇ ಕಟಿಂಗ್ ಬಂದು ಮಾಡಿ ಜಾಗ
ಇಲ್ಲಿಂದ ಮುಗಿಸ್ಕೊಂಡು ಬಂದ್ಕೂಡಲೇ ಎಲ್ಲರೂ ಕಲ್ಯಾಣ ಕಟ್ಟಕ್ಕೆ ಹೋಗಿ ನಾವೆಲ್ಲ ತಲೆ ಬಳಸ್ಕೊಂಡು ಹಂಗೆ ಇಲ್ಲಿ ಹೊರಗೊಂಡು ಜಳಕ ಮಾಡೋದು ಅಥವಾ ಒಳಗೂ ಐತಿ ಎಲ್ಲ ಕಡೆ ಜಳಕ ಮಾಡೋಕ್ಕೆ ವ್ಯವಸ್ಥೆ ಐತಿ. ನಾವು ಇಲ್ಲಿ ಇದನ್ನ ಜಾಗ ಚೂಸ್ ಮಾಡಿ ಇಲ್ಲೇ ನಾವೆಲ್ಲರೂ ಕೂಡಿ ಚೂಸ್ ಮಾಡ್ಕೊಂಡು ಇಲ್ಲೇ ಜಳಕ ಮಾಡ್ಕೊಂಡು ನಾವೆಲ್ಲರೂ ಕೂಡಿ ಸುನಿಲ್ಲ, ವಿನೋದ ಮತ್ತು ನಮ್ಮ ಎಲ್ಲರೂ ಟೋಟಲ್ ಟೀಮ್ ಮೆಂಬರ್ ಎಷ್ಟು ಮಂದಿ ಇದಾರಲ್ಲ ಎಲ್ಲರೂ ಕೂಡಿ ನಾವೆಲ್ಲ ಜಳಕ ಮಾಡಿ ಕಾಯಿಸಿ ಆಯ್ತು ಮನುಷ್ಯಾಗ ಏನೇನು ತಲೆಯಾಗಿಂದೆಲ್ಲ ಭಾರ ಎಲ್ಲ ತೆಗೆದ ಕೂತ್ಬಿಟ್ಟು ನಾವು ಜಳಕ ಗಿಳಕ ಎಲ್ಲ ಮಾಡಿ ಬಂದ್ಬಿಡ್ಲೆ ನಮ್ದು ಇಲ್ಲಿ ಒಳಗೆ ವೇಟಿಂಗ್ ಹಾಲ್ ಅದ ಒಂದು ಇರ್ತೈತಿ ರೂಮ್ ಜಾಗ ನಾವು ಭಾಳ ಗುದ್ದಾಡಾಗತ್ತಿ. ಇದಾದ್ರೆ ಈಜಿ ಕೆಲಸ, ಪಟ ಆಧಾರ್ ಕಾರ್ಡ್ ತೋರಿಸಿದ್ರೆ ನಮ್ಗೆ ಫ್ರೀ ಲಾಕರ್ ಕೊಡ್ತಾರೆ. ಅಲ್ಲೇ ಒಂದು ಲಾಕರ್ ಒಂದು ಕೀಲಿ ಕೊಡ್ತಾರೆ. ಈಗ ನಿಮ್ಗೆ 10-15 ಬ್ಯಾಗ್ ಇದ್ದು ಅಂದ್ರೆ ಒಂದು 4-5 ಕೂಡಿ ಎಲ್ಲರೂ ಕೂಡ ಒಂದು 5 ಲಾಕರ್ ಹಿಡ್ಕೊಂಡು ಅಲ್ಲೆಲ್ಲೇ ಬ್ಯಾಗ್ ಜಾಗ ಹಿಡ್ಕೊಂಡು ನಾವು ಅಲ್ಲಿ ಇರ್ಬೋದು ಅದೇ ರೂಮ್ನಾಗ. ಎಂಥ VIP ಕೂಡ ಇಲ್ಲೇ ಬಂದ್ಕಿಂದ ಇಲ್ಲೇ ಸ್ಟೇ ಮಾಡ್ತಾರೆ, ಇದಕ್ಕೇನು ಪ್ರಾಬ್ಲಮ್ ಇಲ್ಲ. ಇಲ್ಲೇ ಸೆಂಟ್ರ್ಕೊಂದ ಅದು ತಿರುಮಲ ಸೆಂಟ್ರ್ಕೊಂದ ಸ್ಟ್ಯಾಚ್ಯೂಸ್ ಕುಣಿಸಾರ ತಿರುಪತಿದ ಒಂದು ಫೋಟೋ. ಅಲ್ಲಿ ನೀವು ಯಾರು ಎಲ್ಲರೂ ಜಳಕ ಮಾಡಿ ಸೆಲ್ಫಿ ತೊಗೋತಾರೋ ಏನು ಮಾಡ್ತಾರೆ. ನಮ್ಮ ಹುಡುಗರು ಅಲ್ಲಿ ಅಂತಾಳೆ ಫೋಟೋ ತೊಗೊಂಡು ಬರೋಣ ಅಂತೇಳಿ ಎಲ್ಲರೂ ಕರ್ಕೊಂಡು ಬಂದರು. ಇಲ್ಲಿ ತಗೊಂಡ್ಕಿಂದ ಎಲ್ಲರೂ ನೋಡ್ರಿ ನಮ್ಮ ಹುಡುಗರೆಲ್ಲ ಇಲ್ಲದವೆಲ್ಲ ತಗೊಂಡು ಮಾಡ್ಕೊಂಡು ಎಂಜಾಯ್ಮೆಂಟ್ ಮಾಡತ್ತಾರು. ಅಂತ ಅಲ್ಲಿದ್ದು ಆದ್ಬಿಡ್ಲೆ ಇಲ್ಲಿ ನೆಕ್ಸ್ಟ್ ನಮ್ಗೆ ಹಸೋದು ಇನ್ನು ಊಟ ಮಾಡಿ ನಂಬರ್ ಹಚ್ಬೇಕಂತೇಳಿ ಎಲ್ಲರೂ ಏನು ಮಾಡಿದ್ರು ಅಂದ್ರೆ ಟೋಟಲ್ ಎಲ್ಲರೂ ನಂಬರ್ ಹಚ್ಬಿಟ್ಟು ನಾವು ಊಟಕ್ಕೆ ಇಲ್ಲಿ ಊಟದ ಲೈನ್ ಇದೆ. ಇಲ್ಲಿ ಒಂದು ಸ್ವಲ್ಪ ದಿನಕ್ಕಿಲ್ಲ ಅಂದ್ರೆ ಭಾಳ ಮಂದಿ ಊಟ ಮಾಡೋದು ಅಥವಾ ನಾವು ಒಬ್ಬರು ಇಲ್ಲೆಲ್ಲ ನಮ್ಮ ಟೀಮ್ ಮೆಂಬರ್ ಎಷ್ಟು ಮಂದಿ ಜನ ಅದಾವಲ್ಲ ಎಲ್ಲರೂ ನಂಬರ್ ಹಚ್ಚಿದ್ವಿ. ನಂಬರ್ ಹಚ್ಚಿ ಒಳಗೆ ಹಾಲ್ದಾಗ ಇದನ್ನು ಊಟಕ್ಕೆ ಇಲ್ಲಿ ಒಂದು ಕೋಣೆ ಉತ್ತರ ಕೋಣೆ ಎಲ್ಲರೂ ಇಲ್ಲೇ ಟೋಟಲ್ ಇಂಥವು ಇಲ್ಲಾಂದ್ರೆ ಒಂದು 5-6-7 ಅದಾವು. ಅದ್ರೊಳಗೆ ನಾವು ಒಂದು ದೊಡ್ಡ ಪ್ಲೇಸಿಗೆ ಬಂದಿದ್ದೆವು. ಎಲ್ಲ ಕೂತ್ರು ನಮ್ಮ ಹುಡುಗರು ಜಾಗ ಆಡ್ಕೋಬೇಕು ಚೆಂದಂಗೆ. ಊಟದ ಏನೂ ಕಿರಿಕಿರಿ ಇಲ್ಲ, ಯಾರು ಬೇಕಾದು ಎಷ್ಟು ಚಂದ ನಿಮ್ಗಂದ್ರೆ ಭಾರಿ ಊಟಕ್ಕಂತೂ ಭಾರಿ ವಿಷಯ. ಅಲ್ಲಂತೂ ಇದಕ್ಕಂತೂ ಹೆಸರು ಇಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚಂದ ಊಟದ ವ್ಯವಸ್ಥೆ ಐತ್ರಿ ಇಲ್ಲಿ. ಅಲ್ಲಿ ತಗೋಬೇಕಾರೆ ಅಲ್ಲಿ ತಗೋಗಿ ಹಾಯ್ ಗೆಳೆಯರೇ, ಈಗ ನಾವು ಫ್ರೀ ಆಫರ್